ನಿಗಮ ಟಿವಿಗೆ ನಮಸ್ಕಾರ. ನಾನು NH ಬೇವಿನಕಟ್ಟಿ ನಿವೃತ್ತ ನೌಕರರ ಸಂಘದ ನಗರ ಮತ್ತು ಗ್ರಾಮೀಣ ವಿಭಾಗದ ಹುಬ್ಬಳ್ಳಿ ವಿಭಾಗದ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ. ನಾವು 2020 ನಂತರ ನಿವೃತ್ತಿಯಾದ 2020 ಜನವರಿಯಿಂದ 2025ರವರೆಗೆ ನಿವೃತ್ತಿಯಾದ ಎಲ್ಲ ನೌಕರರಿಗೆ 38 ತಿಂಗಳ ಅರಿಯರ್ಸ್ ಬರಬೇಕು. ಅದರ ಸಲುವಾಗಿ ಹೋರಾಟ ಮಾಡ್ತಾಯಿದ್ದೇವೆ. ಸಾಕಷ್ಟು ಶಾಸಕರಿಗೂ ಮತ್ತು ವಾಯುವ್ಯ ಸಾರಿಗೆ MD ಅವರಿಗೂ ಹಾಗೂ ಅಧ್ಯಕ್ಷರಿಗೂ ಹಾಗೂ KSRTC ಅಧ್ಯಕ್ಷರಿಗೂ ನಾವು ಮನವಿ ಸಾಕಷ್ಟು ಸಲ ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಯಾವುದೇ ತೀರ್ಮಾನ ಆಗಿರುವುದಿಲ್ಲ. ಸಾಕಷ್ಟು ಮನವಿ ಕೊಟ್ಟಿದ್ದೇವೆ ಮತ್ತು ಹೋರಾಟಗಳನ್ನು ಮಾಡಿದ್ದೇವೆ. ಮುಂದಿನ ಹೋರಾಟಕ್ಕೆ ನಾವು ಜಂಟಿ ಸಮಿತಿ ವತಿಯಿಂದ ನಾವು ಅವರೇನು ತೀರ್ಮಾನ ತಗೋತಾರೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ನಿವೃತ್ತಿ ನೌಕರರ ಬದುಕು ಭಾಳ ಕಷ್ಟಕರವಾಗಿದೆ. ದಯವಿಟ್ಟು ನಾವು 38 ತಿಂಗಳ ಅರಿಯರ್ಸನ್ನು ನಮಗೆ ಬರಲೇಬೇಕಾಗಿದೆ. ನಾವು ದುಡಿದಂಥ ಹಣ ನಾವು ಕೇಳ್ತಾ ಇದ್ದೇವೆ. ಯಾವುದೇನು ಸರ್ಕಾರದಿಂದ ಬರುವಂಥ ಯಾವುದೇ ಇದನ್ನು ಪರಿಷ್ಕರಣೆ ಅಥವಾ ಯಾವುದೇ ನಾವು ಬೇಡಿಕೆಗಳನ್ನು ಕೇಳ್ತಾ ಇಲ್ಲ. ನಾವು ದುಡಿದಂಥ ಹಣ 38 ತಿಂಗಳದ್ದು ಕೊಡಲೇಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು CH ಸುಸ್ಮನಿ ಅಂತೇಳಿ, ಈ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಹುಬ್ಬಳ್ಳಿ ವಿಭಾಗ. ನಾವು ಸುಮಾರು 3 ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊತಾ ಬರ್ತಾಯಿದ್ದೇವೆ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಅವ್ರ ಮನೆಗೆ ಹೋಗಿ ಮನವಿ ಕೊಟ್ಟಿದ್ದೇವೆ. ನಮ್ಮ ಪರಿಸ್ಥಿತಿ ಗಂಭೀರವಾಗಿದೆ, ನಾವು ದುಡ್ದಂಥ ಕೂಲಿ ಕೊಡ್ರಿ, ನಾವು ಕೇಳ್ತಾ ಇರೋದು ಕೂಲಿ, ಕೆಲಸ ಮಾಡೀವಿ ಕೂಲಿ ಕೊಡ್ರಿ. ಈ ಸರ್ಕಾರ ಏನು ಹೇಳ್ತದೆ, 1/3/2023 ನಂತರ ಇಂದ ಸರ್ಕಾರ ಮಾಡಿ ಹೋಗಿದೆ, ಅದನ್ನು ನಾವು ಮಾಡೋಕ್ಕಿದಾಗೋದಲ್ಲ ಅಂಥೇಳಿ. ಅದು ಇತಿಹಾಸ ಏನಿದೆ ಅಂದ್ರೆ 1957ರಿಂದ ಒಂದು ಇತಿಹಾಸ ಇದೆ ಸಂಸ್ಥೆಗೆ. ಇಲ್ಲಿಂದ 4 ವರ್ಷಕ್ಕೊಮ್ಮೆ, ಮೊದಲ 3 ವರ್ಷ ಇತ್ತು, ನಂತರ 4 ವರ್ಷ ಆಯಿತು. 4 ವರ್ಷದಿಂದನೂ ಒಂದು ವೇತನ ಪರಿಷ್ಕರಣೆ ಆಗ್ತಾ ಬಂದಿದೆ. ಇವಾಗ ಅದನ್ನ ಏನು ಮಾಡಿದ್ದಾರೆ ಅಂದರೆ, ಆ ಸರ್ಕಾರ ಮಾಡಿದೆ ನಮಗೆ ಸಂಬಂಧ ಇಲ್ಲ, ಆ ಸರ್ಕಾರ ದುಡ್ಡು ಉಳಿಸ್ಕೊಂಡು ಕೊಡಬೇಕಾಗಿದ್ದು ಕೊಡಲಿಲ್ಲ, ಈ ಸರ್ಕಾರ ನಾವು ಯಾಕೆ ಕೊಡೋಣ, ನಮ್ಮ ಕಡೆ ದುಡ್ಡಿಲ್ಲ. ಅದಕ್ಕೆ ಸ್ವಾಮಿ, ನಮ್ಮ ಪರಿಸ್ಥಿತಿ ಅಧೋಗತಿ ಆಗಿದೆ, ಪರಿಸ್ಥಿತಿ ಗಂಭೀರ ಆಗಿದೆ. ನಾವು 2,000 ಪೆನ್ಷನ್, 2,000 3,000 ಪೆನ್ಷನ್ ತೊಗೊತಾ ಇದ್ದೇವೆ. ಇವತ್ತು ನಮ್ಮ ಪರಿಸ್ಥಿತಿ ಭಾಳ ಮುಜುಗರಾಗಿದೆ. ನಮಗೆ ಯಾವುದೋ ಒಂದು ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ, ಹೆಲ್ತ್ ಕಾರ್ಡ್ ಇಲ್ಲ. ನಮ್ಮದು ಅನಾರೋಗ್ಯ ಭಾಳ ಹೆಚ್ಚಾಗಿದೆ. ನಮ್ಮ ಜೊತೆಗಿದ್ದವರು ಎಷ್ಟೋ ನಮ್ಮ ಸಹೋದ್ಯೋಗಿಗಳು ತೀರ್ಕೊಂಡಿದ್ದಾರೆ. ನಮ್ಗೆ ಭಾಳ ಅಯೋಮಯ ಆಗಿದೆ. ನೀವು ಕೊಡಲೇಬೇಕು. ನಾವು ಕೇಳೋದು ನಮ್ಮದು ಹಕ್ಕು, ನಾವು ಕೇಳ್ತಾ ಇದ್ದೇವೆ. ನೀವು ಕೊಡೋದು ಇದು ಕರ್ತವ್ಯ, ಕೊಡಲೇಬೇಕು. ಕೊಡದೇ ಇದ್ದರೆ ನಾವು ಕೇಳಲ್ಲ. ನಾವು ಏನು ಮಾಡೋಕ್ಕಾದ್ರೂ ನಾವು ಸಿದ್ಧರಿದ್ದೀವಿ. ಮುಂದಿನ ಹೋರಾಟ ನಮ್ಮ ಶರ್ಮಾಜಿಯವ್ರ ನೇತೃತ್ವದಲ್ಲಿ ಬೃಹತ್ವಾದಂಥ ಒಂದು ನಾವು ಹೋರಾಟ ರಾಜ್ಯದಾಗ ಮಾಡಿ ತೋರಿಸುತ್ತೀವಿ, ಬಿಡೋದಿಲ್ಲ, ಬಿಡೋ ಮಾತೇ ಇಲ್ಲ. ನಾನು JM ಗಾಣಿಗೇರ್ ಅಂತೇಳಿ ನಿವೃತ್ತ 2020ರಿಂದ ನಿವೃತ್ತ ಸಾರಿಗೆ ನೌಕರ ಒಬ್ಬ ಕಾರ್ಮಿಕ. ನಾನು ಒಬ್ಬ. ನಮಗೆ 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಆಗ್ತಾ ಬಂದಿದೆ. ಮೊದಲು 3 ವರ್ಷಕ್ಕೆ ಇದ್ದಿದ್ದು 4 ವರ್ಷಕ್ಕೊಮ್ಮೆ ಆಗ್ತಾ ಬಂದಿದೆ. ಪ್ರತಿ ಅಗ್ರಿಮೆಂಟೂ ನಮ್ಮ ಏನು ಟೈಮ್ದಾಗ ಯಾವುದೂ ಆಗಿಲ್ಲ. 1 ವರ್ಷ ಲೇಟು, 6 ತಿಂಗಳು ಲೇಟು, 2 ವರ್ಷ ಲೇಟು, ಪ್ರತಿ ಅಗ್ರಿಮೆಂಟು ಇದೇ ಥರ ಮಾಡ್ಕೊಂಬಂದಾರೆ. ಪ್ರತಿ ಅಗ್ರಿಮೆಂಟಿಗೂ ನಮ್ಮ ಅರಿಯರ್ಸ್ ನಮ್ಮ ಇದನ್ನು ಕೊಟ್ಕೋತ ಬಂದಾರೆ. ಮತ್ತು ಈ ಅಗ್ರಿಮೆಂಟ್ ಯಾಕೆ ಕೊಡಲ್ಲ ಪ್ರಶ್ನೆ. ಮಾನ್ಯ ಮುಖ್ಯಮಂತ್ರಿ ಅವರು 2016 ಒಂದು ಅಗ್ರಿಮೆಂಟ್ ಮಾಡಿದರು. ಆ ಅಗ್ರಿಮೆಂಟ್ ಅರಿಯರ್ಸ್ 2023 ಕೊಟ್ಟಿದ್ದಾರೆ. ಅವು ಡೌಟ್ ಬಂದರೆ ನಮ್ಮ ಹುಬ್ಬಳ್ಳಿ ವಾಯುವ್ಯ MD ಅವ್ರನ್ನ ಕೇಳ್ಬೋದು. 9 ತಿಂಗಳ ಅರಿಯರ್ಸ್ ಅಗ್ರಿಮೆಂಟ್ ಲೇಟ್ ಮಾಡಿದ್ರು. ಅದು 3 ತಿಂಗಳ ಅರಿಯರ್ಸ್ ನನಗೆ 2023 ಕೊಟ್ಟದ ವಾಯುದಲ್ಲಿ. ನಮಗೆ ಆ ಗೌರ್ಮೆಂಟ್ ಮಾಡಿದ್ದು, ನಿಮ್ಮ ಈ ಗೌರ್ಮೆಂಟ್ ಮಾಡಿದ್ದು ನಮಗೆ ಗೌರ್ಮೆಂಟ್ ಸಂಬಂಧ ಇಲ್ಲ. ಆ ಗೌರ್ಮೆಂಟ್ ಬಂದರೂ ನಾವು ಕಾರ್ಮಿಕರು ದುಡಿಯಲೇಬೇಕು. ನಾವು ಈ ಗೌರ್ಮೆಂಟ್ ಬಂದರೂ ದುಡಿತೀವಿ. ಆ ಗೌರ್ಮೆಂಟ್ ಬಂದಾಗ ನಾವೇನು ಖಾಲಿ ಕುಂತಿಲ್ಲ, ದುಡಿದಿದ್ದೀವಿ. ದುಡಿದ್ರೆ ನಾವು ಸಂಬಳ ಕೇಳ್ತಿದ್ದೀವಿ, ಅರಿಯರ್ಸ್ ಕೇಳ್ತಾ ಇದ್ದೀವಿ. 38 ತಿಂಗಳ ಅರಿಯರ್ಸ ನಮ್ಮ ಅಧೋಗತಿಗೆ ಬಂದೈತೆ. ಮನೆ ಒಳಗೆ ಸತ್ಯ ನಮ್ಗೆ ಪರಿಸ್ಥಿತಿ ಗಂಭೀರ ಐತಿ.
ಯಾಕೆ ನಾವು ತಂದು ಹಾಕಿದ್ರೆ ಮನೆ ನಡೀತೈತಿ. ಅದು ತಂದು ಹಾಕಲಿಲ್ಲ ಅಂದ್ರೆ ನಮ್ಮ ಮನೆ ಹೆಂಗೆ ನಡಿಬೇಕು? ನಮಗೂ ಮೆಡಿಕಲದ್ದು ಅದು ಸಮಸ್ಯೆ ಭಾಳ ಐತಿ. 2 ತಿಂಗಳೊಳಗೆ ಇತ್ಯರ್ಥ ಮಾಡಿಕೊಡಲಿಲ್ಲ ಅಂದ್ರೆ ನಾವು ಬೇರೆ ರೀತಿ ಹೋರಾಟ ಮಾಡ್ತೀವಿ. ಮಾನ್ಯ ಶರ್ಮಾಜಿಯವರ ನೇತೃತ್ವದಾಗ. ಅದಕ್ಕಿಂತ ಹೆಚ್ಚಾಗಿ ಹೇಳೋದೇನಂತಂದ್ರೆ ನಮ್ಮ ನಿವೃತ್ತ ಕಾರ್ಮಿಕರು ರಾಜ್ಯಪಾಲರಿಗೊಂದು ಮನವಿ, ರಾಷ್ಟ್ರಪತಿಯವ್ರಿಗೊಂದು ಮನವಿ ಕೊಟ್ಟು ನಾವು ಬೇರೆ ಹಾದಿಗೆ ಹೋಗ್ಬೇಕಂತೇಳಿ ಅದನ್ನ ಈ ಟೈಮ್ದಾಗ ಹೇಳಕ್ಕೆ ಬಯಸೋದಿಲ್ಲ. ಗೌರ್ಮೆಂಟಿಗೆ ಒಂದು ಎಚ್ಚರಿಕೆ ಕೊಡ್ತೀವಿ ಅಂತೇಳಿ ಮುಂದಿನ ದಿನದಾಗ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.